ಸರೋಜಕ್ಕ ಸಮಾಚಾರ? ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಎಲ್ಲ ಕೆಲಸ ಮುಗಿಸ್ಬಿಟ್ಟೇನು? ಅಯ್ಯೋ ರಾಧಾ, ಏನು ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಹೇಳು? ಕೆಲಸ ಮಾಡ್ತಾಯಿದ್ರೆ ಎಲ್ಲಿ ಮುಗಿಯುತ್ತೆ, ಮಾಡ್ತಾನೇ ಇರಬೇಕು. ಹಿಂಗೆ ಅಡುಗೆ ಮಾಡಿ ನನ್ನ ಮಗಳು ಸ್ವಲ್ಪ ಪಾತ್ರೆಲ್ಲ ವಾಶ್ ಮಾಡ್ಕೇಳಿ ಬಂದಿದ್ದೀನಿ. ಅದೇನು ಮಾಡ್ತಾಳೋ ಏನೋ, ಕೆಲಸ ಮಾಡ್ತಾಳೋ ಇಲ್ಲ ಫ್ರೆಂಡು ಅಂತ ಆಚೆ ಹೋಗ್ತಾಳೋ, ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಅಲ್ಲ ಸರೋಜಕ್ಕ, ನಿನ್ನ ಮಗಳು ಯಾಕೆ ಯಾವಾಗೂ ಫ್ರೆಂಡ್ ಅಂತ ಆಚೆನೇ ಇರ್ತಾಳಲ್ಲ? ಸ್ವಲ್ಪ ಬುದ್ಧಿ ಹೇಳ್ಬಾರ್ದ ನೀನು? ಅಲ್ಲ ಚಿಕ್ಕ ಹುಡುಗಿನ ಅವಳು. ಕಾಲೇಜಿಗೆ ಹೋದರೆ ಫ್ರೆಂಡ್ಸು, ಮನೆಗೆ ಬಂದು ಫ್ರೆಂಡ್ಸಾ? ಸ್ವಲ್ಪ ನಿಂಗೆ ಸಹಾಯ ಮಾಡಬೇಕಪ್ಪ ಮೈನಲ್ಲಿ ಏನೊಂದು ಕೆಲಸ ಮಾಡೋಕ್ಕೆ. ಅದನ್ನು ಬಿಟ್ಟು 3 ಹೊತ್ತು ಆಚೆನೇ ಇದ್ದರೆ ಹೆಂಗೆ ಅವಳು ಗಂಡು ಮಗನ ಹೋಗ್ಲಿ ಏನಕ್ಕೆ? ನೀನೇನೋ ಹೇಳ್ತೀಯಮ್ಮ, ಆದರೆ ನಾನು ಇದೇ ಮಾತು ಹೇಳಿದ್ರೆ ಅಷ್ಟೇ ಆಕಾಶ ಭೂಮಿ ಎರಡು ಒಂದು ಮಾಡಿಬಿಡ್ತಾ ಇದ್ಲು. ಅಷ್ಟು ಬಾಯಿದೆ ಅವಳಿಗೆ. ಏನು ಮಾಡಲಿ ನಾನು? ಅವ್ರ ಅಪ್ಪಂಗೆ ಸ್ವಲ್ಪ ಬಯಸೋಣ ಅಂತಂದರೆ ಅವ್ರ ಅಪ್ಪನೋ ನಿಮಗೆ ಗೊತ್ತಲ್ಲ ಹೆಂಗಿದ್ದಾರೆ ಅಂತ. ಹಾಗಾಗಿ ನನ್ನ ಭಯ ಅಂತೂ ಮೊದಲೇ ಇಲ್ಲ. ಅಲ್ಪ ಸ್ವಲ್ಪ ಅಣ್ಣನ ಭಯ ಇದೆ, ಆದರೆ ಅವನು ಏನೂ ಕೇಳಲ್ಲ. ಸರೋಜಕ್ಕ, ನನಗೆ ನಿನ್ನ ಮಗ ಹೇಗಿದ್ದಾನೆ? ನಿನ್ನ ಜೊತೆಯಲ್ಲಿ ಮಾತಾಡ್ತಾನೆ ಏನು? ಮಾತಾಡ್ತಾನೆ ಅಂದರೆ ಹಿಂಗೆ ಮುಖಾಮುಖಿ ಏನು ಮಾತಾಡಲ್ಲ, ಇಂಡೈರೆಕ್ಟಾಗಿ ಏನು ಆವಾಗ ಏನಾದರೂ ಕೇಳ್ತಾನೆ ಅಷ್ಟೇ. ಹೋಗ್ಲಿ ಬಿಡು ಸರೋಜಕ್ಕ, ಅದಕ್ಕೆ ಬೇಜಾರು ಮಾಡ್ಕೊತೀಯ? ಅವನು ಚಿಕ್ಕವನಲ್ಲ, ಮುಂದೆ ಹೋಗ್ತಾ ಮಾತಾಡ್ಬೋದೇನೋ, ಅದೊಂದೇ ನನಗೂ ಭರವಸೆ ಇರೋದು. ಏನು ಮಾಡಲಿ? ಹೋದ್ರೋಗ್ಲಿ ಬಿಡಕ್ಕ. ಎಲ್ಲಿ ನಿಮ್ಮಲ್ಲೆಲ್ಲೋ ಕಾಣಿಸ್ತಾನೆ ಇರೋಲ್ಲ? ಇವತ್ತು ನಿಮ್ಮ ಯಜಮಾನರು ರಜೆ ಅಲ್ವಾ? ನಿನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ, ಮಧ್ಯಾಹ್ನ ಆಯ್ತು ಇನ್ನೂ ಬಂದಿಲ್ವಾ? ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ ಅಕ್ಕ, ಇನ್ನೇನು ಬರೋ ಹೊತ್ತಾಯಿತು. ಇವರು ರಜಾನೇ, ಮನೆ ಕಟ್ತಿದ್ದೀವಲ್ಲ ಅಲ್ಲಿ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇನ್ನೇನು ಅದನ್ನು ಆಗ್ತಾ ಇದೆ. ಹೌದು ಅಂದಂಗೆ. ಸರೋಜಕ್ಕ, ಓ ನೀವಿಬ್ರು ಇಲ್ಲೇ ಇದ್ದೀರಾ? ಅಲ್ಲ, ನಾನು ಆವಾಗಿಂದ ಅಕ್ಕ ಅಂತ ಕರಿತಾ ಇದ್ದೀನಿ, ಹಿಂದೆ ತಿರುಗಿ ನೋಡ್ದಂಗೆ ಬಂದ್ಬಿಟ್ಟಲ್ಲ ನೀನು. ಕರ್ದ? ಯಾವಾಗಲೇ ಕರೆದೆ? ನಾನು ಆವಾಗಿಂದ ಕರ್ಕೊಂಡೇ ಬರ್ತಾಯಿದ್ದೀನಪ್ಪ ನಿನ್ನ. ಹೌದಾ? ಕೇಳಿಸಿಲ್ಲ ಕಣೆ. ಸರಿ ಬಾ, ಹೋಗ್ಲಿ ಕುತ್ಕೋ ಬಾ. ನಾನೇನು ಯೋಚನೆ ಮಾಡ್ಕೊಂಡ್ಬಿಡ್ತಾ ಇದ್ನೋ ಏನೋ. ಯಾಕೆ ರಾಧಾ, ಯಾಕೆ ಸಪ್ಪಗಿರಂಗೆ ಕಾಣ್ತಿದ್ಯಲ್ಲ? ನಿಮ್ಗೆ ಹುಷಾರಿಲ್ವಾ ಹೆಂಗೆ? ನಾನು ಅದನ್ನೇ ಕೇಳ್ಬೇಕು ಅಂದ್ಕೊಂಡಿದ್ದೆ. ಏನಾಯ್ತು, ಸಪ್ಪಗಿದೆಯಲ್ಲ? ಅಯ್ಯೋ ಸಪ್ಪಗೆಲ್ಲ ಏನೂ ಇಲ್ಲ. ಅದೇನಂದರೆ, ನಿಮಗೆ ನೆನಪಿದೆಯಾ, ನಾನು ನನ್ನ ಕನಸಲ್ಲಿ ಒಂದು ಮಗು ಬರುತ್ತೆ ಅಂತ ಹೇಳ್ತಾ ಇದ್ದೆ. ನೆನಪಿದೆ. ಅದೇ 2 ಜುಟ್ಟು ಹಾಕ್ಕೊಂಡು ಫ್ರಾಕ್ ಹಾಕ್ಕೊಂಡು. ಯಾಕೆ ಇವಾಗೇನಾಯಿತು? ಆ ಕನಸು ಏನೋ ಗೊತ್ತಿಲ್ಲ ಕಣೆ, ಈಗ ಇತ್ತೀಚೆಗೆ ಒಂದು 6 ತಿಂಗಳಾಯಿತು ಕನಸೇ ಬರ್ತಾ ಇಲ್ಲ. ಅದಕ್ಕೆ ಯಾಕೋ ನನಗೆ ಬೇಜಾರಾಗ್ತಾಯಿದೆ. ಅಯ್ಯೋ ಅಷ್ಟೇನಾ? ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀಯ? ನಿನ್ನ ಭ್ರಮೆ ಇರುತ್ತೇನೋ, ಹಾಗಾಗಿ ಈ ಥರ ಕನಸು ಕಾಣ್ತಿದ್ದೆ. ಇವಾಗ ಭ್ರಮೆ ಹೊಂಟೋಗಿದೆ, ಅದಕ್ಕೆ ಕನಸು ಬರ್ತಾ ಇಲ್ಲ. ಹಿಂಗೂ ಯಾಕೆ ಯೋಚನೆ ಮಾಡಬಾರ್ದೇನು? ಅಲ್ಲ, ನನಗೆ ಯಾವತ್ತೂ ಹೆಣ್ಣು ಹೋಗಬೇಕಂತ ಆಸೆ ಪಟ್ಟೋಳೆ ಅಲ್ಲ ನಾನು. ನನ್ನ ಕನಸಲ್ಲಿ ಯಾಕೆ ಆ ಥರ ಬರ್ತಾಯಿತ್ತು? ಏನೋ ವಿಚಿತ್ರ ಅನಿಸುತ್ತಲ್ಲ ನಾನು. ಹೋಗ್ಲಿ ಬಿಡು. ಅದು ಸರಿ, ನಿನ್ನ ತಮ್ಮನೆಂಟೆ ಹೋಗಿ ಎಷ್ಟು ತಿಂಗಳು? ಇನ್ನೇನು ಡೆಲಿವರಿ ಟೈಮ್ ಆಗಿದೆ, 9 ತಿಂಗಳು ಮುಗ್ದಿರಬೇಕು. ನಿನ್ನೆ ಫೋನ್ ಮಾಡಿದ್ದ, ಇವತ್ತು ಬರ್ತೀನಿ ಅಂತ ಹೇಳಿದ್ದ. ಏನು ಮಾಡ್ತಾನೋ ಗೊತ್ತಿಲ್ಲ. ಡೆಲಿವರಿ ಡೇಟ್ ಕೊಟ್ಟಿದ್ದಾರಂತೆ ಕಣೆ, ಈ 22ನೇ ತಾರೀಕು. ಹೌದಾ? ಹೋಗ್ಲಿ ಬಿಡು. ಅಯ್ಯೋ, ನಾನು ಬಂದು ವಿಷಯನೇ ಮರ್ತೋಗ್ಬಿಟ್ಟೆ. ಸರೋಜಕ್ಕ, ನೀನು ಬೆಳಗ್ಗೆ ಏನಂತ ಗೊತ್ತಾ? ನಾನು ತುಳಸಿ ಪೂಜೆ ಮಾಡೋಣ ಅಂತ ನೋಡ್ತೀನಿ, ತುಳಸಿ ಪೂರ್ತಿ ಒಣಗೋಗ್ಬಿಟ್ಟಿದೆ. ಯಾಕೋ ಏನೋ ಗೊತ್ತಿಲ್ಲ, ಆವಾಗಿಂದ ನನ್ನ ಮನಸ್ಸೇ ಸರಿ ಇಲ್ಲ. ಏನಾಗುತ್ತೋ ಅಂತ. ನಾನಂತೂ ದಿನ ನೀರು ಹಾಕಿ ಎಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ದೆ ಗೊತ್ತಾ? ಇವಾಗಂತೂ ತುಳಸಿ ಒಣಗೋಗಿದೆ. ಏನು ಮಾಡೋದು? ಏನೋ ತೊಂದರೆ ಆಗುತ್ತೆ ಇದರಿಂದ. ಅಯ್ಯೋ ಇವಳೊಬ್ಳು. ಅಲ್ಲ ಕಣೆ, ಗಿಡ ಒಣಗೋಗೋದು ಸಾಮಾನ್ಯ, ಅದ್ರಲ್ಲಿ ತೊಂದರೆ ಇರ್ತಂತ ಕೇಳ್ತಿಲ್ಲ. ನಿನ್ಗೇನು ಹೇಳ್ಬೇಕು ನಾನು? ಹೌದು ಮತ್ತೆ ಸರೋಜಕ್ಕ, ಅದು ಹೆಂಗೆ ಸಾಮಾನ್ಯವಾಗಿಬಿಡ್ತೈತೆ? ತುಳಸಿ ಒಣಗೋಗೋದು ಸಾಮಾನ್ಯ ವಿಷಯ ಅಲ್ಲ, ಅದೊಂದು ದೊಡ್ಡ ಅಪಚಾರ. ನೀಲಕ್ಕ, ನೀನು ಬೆಳಗ್ಗೆ ಪೂಜೆ ಮಾಡೋಕ್ಕೆ ಮೊದಲು ಒಣಗೋಯ್ತಾ ಅಥವಾ ಪೂಜೆ ಮಾಡಿ ಅದನ್ನು ಒಣಗೋಯ್ತಾ? ನಾನು ಪೂಜೆ ಮಾಡಿ ಇರಲಿಲ್ಲ ಕಣೆ, ಪೂಜೆಗೆ ಅಂತ ರೆಡಿ ಮಾಡ್ಕೊಂಡು ಬಂದೆ, ಆವಾಗಲೇ ಒಣಗೋಗಿತ್ತು. ಹೌದಾ? ನೀನು ಪೂಜೆ ಮಾಡೋಕ್ಕೆ ಮೊದಲೇ ಒಣಗೋಗಿದೆ ಅಂದರೆ ಇದರಲ್ಲೊಂದು ಸಮಸ್ಯೆ ಖಂಡಿತ ಇದ್ದೇ ಇದೆ. ಅಯ್ಯಯ್ಯೋ, ನೀನು ಹೀಗಂತಿದ್ಯಾ? ಸಮಸ್ಯೆನಾ? ಲೇ ಪವಿ, ಅವಳಿಗೆ ಇಲ್ಲದೆ ಇದ್ದಲ್ಲ ಎದಿಸ್ಬೇಡ ಕಣೆ. ಅವಳು ಮೊದಲೇ ಗೊತ್ತಾ ನಿಂಗೆ ಹೆಂಗೆ ಅಂತ, ಬೆಟ್ಟನ ಗುಡ್ಡ ಅನ್ಕೊತಾಳೆ. ನೀನು ಇನ್ನೂ ಹೇಳಿ ಅವಳಿಗೆ ಪಾಪ. ಅಯ್ಯೋ ರಾಧಕ್ಕ, ಸುಮ್ಮನೆ ನಿಂಗೆ ಗೊತ್ತಾಗಲ್ಲ, ಇದನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಇದಿಷ್ಟು ದೊಡ್ಡ ವಿಷಯ ಆಗುತ್ತೆ ಗೊತ್ತಾ ನಿನಗೆ? ನೀಲಾ, ನೀವು ಮಾತೆಲ್ಲ ಏನು ಕೇಳಬೇಡ ಕಣೆ. ಸಾಮಾನ್ಯವಾಗಿ ಗಿಡಕ್ಕೆ ಗೊಬ್ಬರ ಕಡಿಮೆ ಆಗಿರುತ್ತೆ ಅಥವಾ ನೀರು ಹೆಚ್ಚಾಗಿರುತ್ತೆ, ಹೀಗಾಗಿ ಒಣಗೋಗಿರುತ್ತೆ. ಅದಕ್ಕೇನು ಸಮಸ್ಯೆ ಇಲ್ಲ. ಸುಮ್ಮನೆ ಎದುರ್ಕೋಬೇಡ, ಸುಮ್ಮನಿರು.
ಸರೋಜಕ್ಕ ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ. ಹೌದಮ್ಮ, ನನಗೇನು ಗೊತ್ತಾಗಲ್ಲ, ಎಲ್ಲ ನಿಮಗೆ ಗೊತ್ತು, ಹೇಳು. ನೋಡಿ ನೀಲಕ್ಕ, ಒಂದು ಕೆಲಸ ಮಾಡು, ಇವತ್ತು ಸಂಜೆ ನನ್ನ ಜೊತೆ ಬಾ. ನನ್ನ ದೇಶದ ಅರ್ಚಕರಿದ್ದಾರಲ್ಲ ಅವ್ರ ಹತ್ರ ಹೋಗಿ ಕೇಳೋಣ ಇದು ಸಮಸ್ಯೆ ಏನು ಅಂತ. ಆವಾಗ ಅವರೇ ಒಂದು ಪರಿಹಾರ ಕೊಡ್ತಾರೆ. ಏನಂದರೆ ಮಹಾ ಅಂದರೆ ಒಂದು ಪೂಜೆ ಮಾಡಿಸ್ಬೋದಾಗುತ್ತೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನೂ ಇರಲ್ಲ. ಹಂಗಂತೆ ಪವಿ, ಆಯಿತು ಕಣೆ, ಸಂಜೆ ಬರ್ತೀನಿ, ನೀನು ಬಾ, ಹೋಗೋಣ. ಒಂದು ಕೆಲಸ ಮಾಡೋಣ, ಸಂಜೆ ಬಿಡ ಇವಾಗ ಹೋಗೋಣ. ಮಠ ಮಧ್ಯಾಹ್ನ ಯಾರು ಇರ್ತಾರೆ ಹೇಳು? ಅವ್ರು ಬರೋ ಸಂಜೆ 4 ಗಂಟೆ ಮೇಲೆ ದೇವಸ್ಥಾನ ಓಪನ್ ಆಗೋದು. 4 ಗಂಟೆಗೆ ಹೋಗೋದು ಬೇಡ, ಒಂದು 5-6 ಗಂಟೆಗೆ ಹೋಗೋಣ. ಹಾಗಾದರೆ ನಾನು ಬರ್ತೀನಿ. ರಾಧಕ್ಕ, ನಿಮ್ಮದೇ ಸಮಸ್ಯೆ ಆಗಿದೆ. ಏತು ಸಮಸ್ಯೆ ಎಲ್ಲ ಏನೂ ಇಲ್ಲ ಕಣೆ, ನಾವು ಮನೆ ಕಟ್ತಾ ಇದೀವಲ್ಲ ಅದಕ್ಕೆ ಬಾಗಿಲು ಬೇಕಾಗಿತ್ತು. ಒಳ್ಳೆ ದಿನ ಯಾವಾಗ ಅಂತ ಕೇಳ್ಕೊಬಂದ ನಮ್ಮ ಯಜಮಾನ್ ಅಂದಿದ್ರು, ಅದಕ್ಕೆ ನಾನು ಬರ್ತೀನಿ. ಸರೋಜಕ್ಕ, ನೀನು ಬಾ, ಹಂಗೆ ಹೋಗೋಣ. ಇನ್ನು ನಾವು 3 ಜನ ಏನು ಹೋಗೋದು? ಆಯಿತು ಕಣ್ರಿ, ನಾನು ಬರ್ತೀನಿ. ಸರೋಜಕ್ಕ, ನೀನು ಹೇಳಿದೆ ನನಗೆ ನಿನ್ನೆ ನಿಮ್ಮ ಯಜಮಾನ್ರ ನೋಡಿದೆ ಭಾರತ್ರ ಅಂತ. ನಾನು ಬರ್ತಾನೆ ಕೇಳಿದೆ, ಬಿಟ್ಟಿನ ನಾನು? ಅಲ್ಲ ರೀ, ನಿಮ್ಗೆ ಏನ್ರಿ ಕೆಲಸ ಭಾರತ್ರ, ಏನಕ್ಕೆ ಹೋಗಿದ್ರು ನೀವು ಅಂತ ಕೇಳಿದೆ. ಅಯ್ಯೋ ದಡ್ಡಿ, ನಾನು ಭಾರತ್ರ ಹೋಗಿದ್ದು ನಿಜ, ಆದರೆ ನಾನು ಕುಡಿಯೋಕ್ಕಲ್ಲ ಕಣೆ. ಅದೇ ಸರೋಜಕ್ಕ ಗಂಡ ಇದ್ದಾರಲ್ಲ ಅವ್ರು ಕೇಳಿದ್ರು, ಅವ್ರು ತಗೊಬಂದ್ಕೋಣ ಅಂತ ಹೋಗಿದ್ದೆ ಅಂತ ಹೇಳಿದ್ರಪ್ಪ. ಏನು, ನಮ್ಮ ಯಜಮಾನ್ರಿಗೆ ಕುಡಿಯೋಕ್ಕೆ ನಿಮ್ಮ ಯಜಮಾನ್ ತಗೊಬಂದು ಕೊಟ್ರಾ? ಇಲ್ವಲ್ಲ, ಬೇಕಾದರೆ ಇವರೇ ಹೋಗಿ ತಗೊಂಡು ಕುಡಿತಾರೆ. ನಿಮ್ಮ ಯಜಮಾನ್ರಿಗೆ ಯಾಕೆ ಹೇಳಿದ್ರು ಅಂತ. ಏನೋ ಅಪ್ಪ, ನಾನು ಕೇಳಿದಕ್ಕೆ ಇವ್ರು ಹಿಂಗಂದ್ರು. ಸುಳ್ಳೆಲ್ಲ ಹೇಳಲ್ಲ ನಮ್ಮ ಯಜಮಾನ್ರು, ನಿಜಾನೇ ಆಗಿರುತ್ತೆ. ಹೌದಾ, ಏನೋ ಅಪ್ಪ, ಇದ್ರೂ ಇರ್ಬೋದೇನೋ, ಬಿಡು ಹೋಗ್ಲಿ. ಅದು ಸರಿ, ಸೊಪ್ಪು ಮಾಡ್ತಾರಲ್ಲ ಸುಶೀಲಮ್ಮ, ಆ ಅಮ್ಮನ ಮೊಮ್ಮಗಳ ಜೊತೆನಲ್ಲಿ ನಿನ್ನ ಗಂಡ ತುಂಬ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡಿದ್ನಪ್ಪ, ಯಾಕಂತೆ? ಏನು ಸರೋಜಕ್ಕ, ನೀನು ಏನು ಹೇಳ್ತಾ ಇದೀಯಾ? ಸರೋಜ ಮೊಮ್ಮಗಳ ಜೊತೆನಲ್ಲಿ ನಮ್ಮ ಅಯ್ಯೋ ನೋಡು, ನನಗೆ ಇವಾಗ ನೆನಪಾಯ್ತು. ಅದೇನು ಗೊತ್ತಾ, ನಾನೇ ಅವ್ರಿಗೆ ಹೇಳಿದ್ದೆ ರೀ, ನೀವು ಬರಬೇಕಾದ್ರೆ ಸೊಪ್ಪು ತಗೊಬನ್ನಿ ಅಂತ. ಹಾಗಾಗಿ ಮಾತಾಡ್ತಾ ಇರ್ತಾರೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲಪ್ಪ. ಅಲ್ಲ ಕಣೆ, ಸೊಪ್ಪು ಮಾಡೋದು ಆ ಅಜ್ಜಿ, ಮೊಮ್ಮಗಳ ಹತ್ರ ಏನು ಮಾತುಕತೆ ಇರ್ತೈತೆ? ಹಾಂ, ಅದೇ ಸಹಜಕ್ಕ, ಅದೇ ಮೊಮ್ಮಗಳಿಗೆ ಹೇಳಿದ್ರೆ ಆ ಅಜ್ಜಿಗೆ ಹೇಳಿ ಕೊಡಿಸ್ಬೋದಲ್ವಾ, ಹಾಗಾಗಿರುತ್ತೆ ಅಷ್ಟೇ. ಅದೆಲ್ಲ ಬಿಡು, ಇವಾಗ ನಾನು ಇಂಥ ಏನೋ ವಿಷಯ ಕೇಳಬೇಕು. ಅದೇ ಚಂದ್ರಮ್ಮಜ್ಜಿ ಊರಿಗೆ ಹೋಗಿ 6 ತಿಂಗಳಾಯ್ತು, ಇನ್ನೂ ಬಂದಿಲ್ವಲ್ಲ. ಅಲ್ಲಿ ಯಾರಿದ್ದಾರೆ ಅವ್ರಿಗೆ? ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಏನೂ ಇಲ್ಲ, ಗಂಡ ಹಿಂದೆ ಇಬ್ಬರೇ ಇರೋದಪ್ಪ. ಅವ್ರು 6 ತಿಂಗಳು ಎಲ್ಲೇ ಹೋಗಿದ್ದಾರೆ? ಅರೆ ಹೌದು, ನನಗೂ ವಿಷಯ ನೆನಪೇ ಆಗಿಲ್ಲ. ಹೌದಲ್ವಾ, ಅಜ್ಜಿ ಹೋಗಿ 6 ತಿಂಗಳಾಯ್ತು, ಏನು ಮಾಡ್ತಾ ಇರ್ಬೋದು? ನೋಡು, ಇಂಥ ವಿಷಯ ಎಲ್ಲ ಇದೆ ಊರಲ್ಲಿ. ಅದನ್ನು ಬಿಟ್ಬಿಟ್ಟು ನಿನಗೆ 3 ಹೊತ್ತು ನನ್ನ ಗಂಡ ಎಲ್ಲೋಗ್ತಾನೆ, ಏನು ಮಾಡ್ತಾನೆ, ಇದರ ಬಗ್ಗೆನೇ ಯೋಚನೆ ಮಾಡ್ತೀಯಪ್ಪ. ಅದು ಚಂದ್ರಮ್ಮಜ್ಜಿಗೆ ದುರು ಸಂಬಂಧಿಗಳು ಯಾರೂ ಇಲ್ಲ, ಮಕ್ಕಳು ಪಾಪ ಮೊದಲೇ ಇಲ್ಲ, 6 ತಿಂಗಳಾಯ್ತು, ಎಲ್ಲೋಗಿರ್ಬೋದು? ಅಮ್ಮ, ನೀ ಬಂದು ಕುತ್ಕೊಬಿಟ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಅಲ್ಲ, ನಾನು ಕಾಲೇಜಿಗೆ ಹೋಗಿ ಬರ್ತೀನಲ್ವಾ, ಸ್ವಲ್ಪ ಅಡುಗೆ ಮಾಡಿಟ್ಬೇಕು ಅಂದ್ರೆ ನಿಂಗೆ ಗೊತ್ತಾಗಲ್ವಾ? ನಾನೇ ಬಂದು ಮಾಡ್ಕೋಬೇಕಾ? ಏನಮ್ಮ ನೀನು? ಅಯ್ಯೋ ಇಲ್ವಲ್ಲೇ, ಅನ್ನ ಸಾಂಬಾರೆಲ್ಲ ಮಾಡಿಟ್ಟು ಬಂದಿದ್ದೀನಲ್ಲ. ಅನ್ನ ಸಾಂಬಾರ ಯಾರಮ್ಮ ತಿಂತಾರೆ? ನಾನು ನಿಂಗೆ ಬೆಳಗ್ಗೆ ಹೇಳ್ಬಿಟ್ಟು ಹೋಗಿದ್ದೆ ನನಗೆ ಚಿತ್ರಾನ್ನ ಮಾಡಿಕೊಡು ಅಂತ. ಅಲ್ಲಮ್ಮ, ಅನ್ನಕ್ಕೆ ಒಗ್ಗರಣೆ ಹೋಗಿ ಇಡೋಕ್ಕಾಗಲ್ಲ ನಿನಗೆ? ಅದೂ ಆಗಲ್ವಾ? ಅಲ್ಲ, ಏನು ಮಾಡ್ತಾ ಇರ್ತೀಯ ಮನೆಗೆ ಕುತ್ಕೊಂಡು ನೀನು ಅಂತ. ಏ ಅನು, ಏನೇ ಮಾತಾಡ್ತಾ ಇದೆಯಾ? ತಾಯಿಗೆ ಸ್ವಲ್ಪ ಮರ್ಯಾದೆ ಕೊಡೋಕ್ಕಾಗಲ್ಲ ನಿನಗೆ? ಹಾಂ, ಅಲ್ಲ, ಅಮ್ಮ ಅಡುಗೆ ಮಾಡಿಟ್ಟಿದೆ ಅಂತಾನೆ, ಏನೂ ಇರೋ ತಿನ್ಬೇಕಪ್ಪ, ಇಲ್ವಾ? ನಿಂಗೆ ಏನು ಬೇಕು ಮಾಡ್ಕೊಂಡು ತಿನ್ನು. ಅದನ್ನು ಬಿಟ್ಬಿಟ್ಟು ಅಮ್ಮ ಎಲ್ಲಿದೆ ಅಂತ ಹುಡ್ಕೊಂಡು ಬಂದು ಬೈತಿಯಲ್ಲ, ನಿಂಗೇನು ಹೇಳ್ಬೇಕು ನಾನು? ಅಯ್ಯೋ ತೊಲ ಚಿಕ್ಕಿ, ಸುಮ್ಮನೆ ನಿಮ್ಗೇನೋ ಗೊತ್ತಾಗಲ್ಲ. ಅಲ್ಲ, ನಾನು ಬೆಳಗ್ಗೆ ಹೇಳ್ಬಿಟ್ಟು ಹೋಗ್ತೀನಿ, ಬೆಳಗ್ಗೆ ಅನ್ನ ಸಾಂಬಾರು ತಿಂದು ಹೋಗಿದ್ದೀನಿ. ಅಟ್ಲೀಸ್ಟ್ ಇವಾಗ ಬರಬೇಕಾದ್ರೆ ಚಿತ್ರಾನ್ನ ಮಾಡಬೇಕಾಗಿತ್ತಾನೆ. ಮಹಾ ದೊಡ್ಡ ಕೆಲಸ ಏನಂತ ಅಮ್ಮಂಗೆ? 3 ಹೊತ್ತು ಮೀಟಿಂಗ್ ಮಾಡ್ಕೊಂಡಿರ್ತಾರೆ. ಛೇ ಅನು, ಹೋಗ್ಲಿ ಬಿಡೆ, ನಾನು ಪಲಾವ್ ಮಾಡಿದ್ದೀನಿ, ತಗೊಂಬಂದು ಕೊಡ್ಲು, ತಿಂತೀಯಾ? ಏನು ನೀಲಕ್ಕ, ಪಲಾವ್ ಮಾಡಿದ್ಯಾ? ನನಗೂ ಸ್ವಲ್ಪ ತಗೋಬಾರೆ. ಸರಿ ನಡೀರಿ, ಇಬ್ಬರು ಸ್ವಲ್ಪ ಹಾಕೊಂಬಂದು ಕೊಡ್ತೀನಿ, ತಿನ್ನೂರಂತೆ. ಅದನ್ನು ಬಿಟ್ಟು ಅಮ್ಮನಿಗೆ ಹೇಳ್ತಾರ, ಬೈತಾರಾ? ಆಯಿತು ನೀಲಕ್ಕ, ಬನ್ನಿ, ನನಗೆ ಪಲಾವ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಮೊಸರು ಬಜ್ಜಿ ಇದೆಯಾ ಹೆಂಗೆ? ಮೊಸರು ಬಜ್ಜಿನೂ ಮಾಡಿದ್ದೀನಿ, ತಗೊಬಂದು ಕೊಡ್ತೀನಿ ಬಿಡು. ಸರಿ, ನಾನು ಕೈ ಮುಖ ತಗೊಂಡ್ಬರ್ತೀನಿ, ಅಷ್ಟೊತ್ತಿಗೆ ನೀನು ಮನೆಗೆ ಬಾ. ಸರಿ, ಹಾಗೆ ಮಾಡು. ಅನು, ನಿಮ್ಮ ಅಣ್ಣ ಬಂದೇನೆ? ಅಮ್ಮ ಬಂದಿದ್ದಾನೆ, ಬಾ. ಸರಿ ನಡಿ, ನಾನು ಬರ್ತೀನಿ. ಸರಿ ಕಣ್ರಿ, ನಾನು ಬರ್ತೀನಿ. ನನ್ನ ಮಗ ಬೇರೆ ಬಂದವನಂತೆ, ಅವ್ನಿಗೆ ಊಟಕ್ಕೆ ಹಾಕ್ಕೊಡ್ಬೇಕು. ಅವ್ನು ಹಾಕೊಂಡು ತಿನ್ನೋದೇ ಇಲ್ಲ, ಯಾವಾಗಲೂ ನಾನು ಹಾಕ್ಕೊಟ್ರೆ ತಿಂತಾನಷ್ಟೇ. ಸರಿ ಅಕ್ಕ, ನೀನು ಹೊರಡಿನ. ರಾಧಕ್ಕ, ನಾಳೆ ನಾವೆಲ್ಲ ಫಿಲಮ್ಗೆ ಹೋಗೋಣವಾ? ಯಾವ ಫಿಲಮ್ಮೇ? ಯಾವ ಥಿಯೇಟ್ರಿಗೆ? ನಮ್ಮೂರು ಥಿಯೇಟ್ರಿಗ? ಅಯ್ಯಪ್ಪ, ಆ ಥಿಯೇಟ್ರಲ್ಲಿ ಬರೀ ಜಿಡ್ಲೆಗಳು ಇಲಿಗಳಿದ್ದಾವೆ, ನಾನಂತೂ ಬರಲ್ಲಪ್ಪ. ಇವಳೊಬ್ಳು ಇವಾಗಿಲ್ಲ ಕಣೆ, ಎಲ್ಲ ರೆಡಿ ಮಾಡಿಸಿದಾರಂತೆ, ಇವಾಗ ತುಂಬ ಚೆನ್ನಾಗಿದೆ ಅಂತೆ ಕಣೆ. ನಾವೇ ಇಲ್ಲಿ ಹೋಗಿ ಸುಮಾರು ವರ್ಷ ಆಗೋಯ್ತಲ್ಲ, ಹಾಗಾಗಿ ಪೆದ್ದಿ ಅಂತ ಫಿಲಮ್ ಬಂದಿದೆ ತೆಲುಗುನಲ್ಲಿ, ಅದಕ್ಕೆ ಹೋಗಿ ನೋಡ್ಕೊಬರೋಣ ಕಣೆ. ಪೆದ್ದಿನಾ?
ಇದೇನು ಹೆಸರಾಗಿದೆ ಏನೋ ನನಗೂ ಗೊತ್ತಿಲ್ಲಪ್ಪ. ಆದರೆ ಚಿಕ್ರಿ ಚಿಕ್ರಿ ಸಾಂಗ್ ಇದೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೊಬೈಲ್ ನೋಡಿಲ್ಲ ನೀನು, ರಾಮ್ ಚರಣ್ ಸ್ಟೆಪ್ ಹಾಕಿದ್ದಾನೆ ಸೂಪರ್ ಹಾಕಿದ್ದಾನೆ. ಹಾಗಾಗಿ ನಾವು 4 ಜನ ಹೋಗಿ ಬರೋಣವಾ? ನಾನು ನನ್ನ ಮಗನ ಕರ್ಕೊಂಬರ್ತೀನಿ ಕಣೆ, ಅವ್ನಿಗೂ ತುಂಬ ಇಷ್ಟ. ಹಾಗಾಗಿ ಟಿಕೆಟ್ ಬುಕ್ ಮಾಡು. ಹಾಂ ಸರಿ, ಟಿಕೆಟ್ ಬುಕ್ ಮಾಡೋಣ, ಬೆಳಗ್ಗೆ ಹೋಗಿ ಬರೋಣ, ಸರಿನಾ? ಸರಿ, ನಾನು ಬರ್ತೀನಿ ಹಾಗಾದರೆ. ಸರಿ ನೀಲಕ್ಕ, ನಡಿ ನಾವು ಹೋಗೋಣ. ನೀನೇನೋ ಪಲಾವ್ ಅಂತ ಅಂದಿಯಲ್ಲ, ಸ್ವಲ್ಪ ನನಗೂ ಹಾಕ್ಕೊಡು, ನನಗೂ ತಿನ್ಬೇಕು ಅಂತ ಅನಿಸ್ತಿದೆ. ಸರಿ ಕಣೆ, ಬಾ ಕಣೆ ರಾಧಾ, ನಾವಿಬ್ಬರು ಬರ್ತೀವಿ. ಆಯಿತು. ಅಯ್ಯೋ ದೇವರೇ, ಹಿಂಗೆ ಕುತ್ಕೊಂಡ್ರೆ ಕೆಲಸ ಆಗಲ್ಲ. ಇನ್ನೂ ಬಟ್ಟೆ ಬೇರೆ ಒಗಿಬೇಕು, ಪಾತ್ರೆ ತೊಳಿಬೇಕು.